ಫೋನ್ ಮಾಡ್ತಾಯಿದ್ರಿ ರೇಣುಕಮ್ಮನವ್ರೆ. ನಾನೊಂದು ಸ್ವಲ್ಪ ಏನೋ ಬ್ಯುಸಿಯಾಗಿದ್ದೆ, ಬರೋದಕ್ಕಾಗಲಿಲ್ಲ. ಅದಕ್ಕೆ ಬೇಜಾರು ಮಾಡ್ಕೋಬೇಡಿ. ಏನಂತಂದರೆ ಇವಾಗ ನಾನು ನಿಮ್ಗೆ ಹೇಳೋಗೋದಕ್ಕೆ ಬಂದಿದ್ದೀನಿ. ಇದು ನಮ್ಮ ಶಶಿಕಲಾಗೆ ಇರಲಿ ಅಂಗಡಿ. ಅದೇನೋ ನಿಮ್ಮದು ಎಷ್ಟು ಖರ್ಚಾಗಿದೆ ಹೇಳಿ, ಇಷ್ಟು ಬಂಡವಾಳ ಅಂತ. ಎಷ್ಟು ಬಂಡವಾಳ ಹಾಕಿದ್ದೀರಾ ಅದನ್ನು ಕೊಡ್ತೀನಿ, ನೀವು ವ್ಯಾಪಾರ ಮಾಡ್ಕೊಂಡು ಹೋಗಿ. ಅದು ಏನೋ ನಿಮ್ಮದು ಸಂಬಳ ಏನಿದೆ ಅದನ್ನು ಅವಳು ಕೊಡ್ತಾಳೆ. ಅವಳು ಬರ್ತಾ ಹೋಗ್ತಾ ಇರ್ತಾಳೆ. ಒಂದು ಸ್ವಲ್ಪ ಮಗಳು ಸ್ವಲ್ಪ ಸಮಸ್ಯೆ ಆಗಿದೆ ಅಂತೆ, ಅದಕ್ಕೇ ಸ್ವಲ್ಪ ಹಿಂಗೆ ಸಮಸ್ಯೆ ಆಗೈತೆ ಕಣಪ್ಪ, ನೀನೇ ಹೋಗಿ ಅಕ್ಕಗೆ ಹೇಳ್ಬಾ. ಅಕ್ಕ ಬಂದಿದ್ಲು, ಫೋನ್ ಮಾಡ್ತಾ ಇದ್ದಾಳೆ ಮೇಲೆ ಮೇಲೆ ಅಂತೇಳಿ ನನಗೆ ಫೋನ್ ಮಾಡಿದ್ಲು ಕಲ, ಅದಕ್ಕೆ ಬಂದೆ. ಹೌದು ರುದ್ರೇಶಣ್ಣಯ್ಯ, ಇವಾಗ ನಾನು ನೀನು ಬರೋ ದಾರಿನೇ ನೋಡ್ತಾ ಇದ್ದೆ. ಯಾಕೋ ಬರಲಿಲ್ವಲ್ಲ ಅಂತ, ಅದಕ್ಕೆ ನಮ್ಮ ಶಶಿಗೆ ಫೋನ್ ಮಾಡಿದೆ. ಅವನು ಬೇರೆ ಇವಾಗೆಲ್ಲನ ಏನೇನೋ ಎಲ್ಲ ಗಲಾಟೆ ಮಾಡಿ ಹೋಗಿದ್ದಾನಂತೆ. ಅದಕ್ಕೆ ಹಿಂಗೆ ತುಂಬ ಬೇಜಾರಲ್ಲಿದ್ದೀವಿ ಕಣೆ ಅಕ್ಕ. ಅದೇನು ಅಯ್ಯಪ್ಪ ಬರುತ್ತೆ, ಅಯ್ಯಪ್ಪನ ಹತ್ರನೇ ಮಾತಾಡು ಅಂತ ಹೇಳಿದ್ಲು. ಇನ್ನೊಂದು ಸ್ವಲ್ಪ ದಿನ ಬರ್ತೀವಿ, ಅವರು ಕೆಲ್ಸಕ್ಕೆ ಹೋಗ್ಯವ್ರಂತೆ. ಅದಕ್ಕೇ ಇವಾಗ ಇನ್ನೇನು ಅವ್ರು ನೀವೇ ಮಾತಾಡ್ಕೊಳ್ರಿ, ಅದೇನಿದ್ರು ಎಷ್ಟು ಬಂಡವಾಳ ಹಾಕಿದ್ಯಾ ರುದ್ರೇಶಣ್ಣ ಬರುತ್ತೆ ರುದ್ರೇಶಣ್ಣ ಅಂತ ಹೇಳು ಅಂತ ಹೇಳಿ ಎಲ್ಲ ಹೇಳ್ತಿದ್ಲು. ಮಾಡ್ಕೊಂಡು ಹೋಗು, ಮಾಡ್ತಾಳೆ ಅವಳು, ಬರ್ತಾಳೆ. ಹಿಂಗೆ ಬರ್ತಾ ಹೋಗ್ತಾ ಇದ್ಕೊಂಡ್ರೆ ನನಗೇನಾದರೂ ಮನೆ ಹತ್ರನೇ ಮಾಡೋದಕ್ಕೆ ಏನಾದರೂ ಒಂದು ಮಾಡಿಕೊಡಪ್ಪ, ನಾನೇನಾದರೂ ಮಾಡ್ತೀನಿ, ನೀನು ನಾನು ಮಾತಾಡ್ಸಿದ್ದಕ್ಕಾದ್ರೂ ಏನಾದರೂ ನನಗೆ ಹೆಲ್ಪ್ ಮಾಡಿಕೊಡು, ಏನಾದರೂ ಬಂಡವಾಳ ಹಾಕಿ ಮಾಡಿಕೊಡು ಅಂತ ಕೇಳೋಳು. ಅದಕ್ಕೆ ಇದು ಅಂಗಡಿನಾದರೂ ಮಾಡ್ಕೊಡ್ತೀನಿ, ಅಂಗಡಿನಾದರೂ ಮಾಡ್ಕೊಂಡು ಹೋಗ್ಲಿ. ಹಿಂಗೆ ಬರ್ತಾ ಇರ್ತಾಳೆ ಟೌನಿಗೆ ಹೆಂಗೂ. ನಾನು ಬರ್ತಾ ಹೆಂಗೋ ನೋಡಿಕೊಂಡು ಮಾಡ್ಕೊಂಡು ಇರಲೇಳು. ಅಂಗಡಿ ಆದರೂ ಮಾಡಿಕೊಡ್ತೀನಿ, ಏನಾದರೂ ಮಾಡಿಕೊಡು, ನನಗೆ ಕೆಲಸ ಮಾಡೋದಕ್ಕೆ ಏನಾದರೂ ಮಾಡಿಕೊಡು ಅನ್ನೋಳು. ಹೆಂಗೋ ಇದಾದರೂ ಇರಲಿ ಅತ್ಲಾಗೆ ಮಾಡ್ಕೊಂಡು ಹೋಗಲಿ. ಸರಿ ಆಯಿತು, ಎಷ್ಟು ಬಂಡವಾಳ ಹಾಕಿದ್ಯಾ ಅಂತ ಹೇಳಿ ನೀನು ಹೇಳ್ಬಿಡಮ್ಮ, ನಿನ್ನ ಅಕೌಂಟಿಗೆ ಹಾಕ್ಬಿಡ್ತೀನಿ. ನನ್ನ ಅಕೌಂಟಲ್ಲಿದೆ, ಹಾಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಅಣ್ಣ ಒಂದು 5 ಲಕ್ಷ ಬಂಡವಾಳ ಹಾಕಿದ್ದೀನಿ ನೋಡೋಣ, ಎಲ್ಲ ಅದು ಇದು ಅಂತೆಲ್ಲ ಇವಾಗ ವೇಸ್ಟೇಜ್ ಆಗೈತೆ. ಇವಾಗ ಒಂದು 3 ಲಕ್ಷ ಐಟಮ್ ಐತೆ. ಒಂದು 3 ಲಕ್ಷದ ಐಟಮ್ಮು ಇವಾಗ ಬಾಡಿಗೆ ಅದೆಲ್ಲ ಅವರೇ ಕೊಟ್ಟಿರೋದೆಲ್ಲ, ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದೀವಲ್ಲ ಅದನ್ನೆಲ್ಲ ಅವಳೇ ಇಸ್ಕೊಂಬೇಳೆ. 3 ಲಕ್ಷ ಕೊಟ್ಬಿಡೋಣ. 3 ಲಕ್ಷ ಹಾಕಿದ್ದೀನಿ, ಇವಾಗ ಅರ್ಧ ವೇಸ್ಟ್ ಆಗೈತೆ ಕಣೋಣ. ಇವಾಗ ನನ್ನ ತಂಗಿಗಾಗಿರೋದಕ್ಕೆ ಅಷ್ಟು ಕಡಿಮೆ ಕೊಡ್ತಾ ಇದ್ದೀನಿ 3 ಲಕ್ಷಕ್ಕೆ. ಬೇರೆಯವರಾಗಿದ್ರೆ ಒಂದು 5 ಲಕ್ಷಕ್ಕೆ ಕಡಿಮೆ ಕೊಡ್ತಾ ಇರಲಿಲ್ಲ ನಾನು 3 ಲಕ್ಷ ಕೊಟ್ಬಿಡೋಣ. ಸರಿ ಆಯ್ತು ಹೇಳಮ್ಮ, ಕೊಡ್ತೀನಿ. ನೀನೇನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ, ಕೊಡ್ತೀನಿ ಸರಿನಾ? ಸರಿ ಆಯ್ತಣ್ಣ. ಏನೊಂದು ಸ್ವಲ್ಪ ಅವ್ರ ಮನೆ ಕಡೆ ನೋಡಿ, ನೀನಿರೋದಕ್ಕೆ ಅಣ್ಣ ಅವಳಿಗೆ ಒಂದು ಸ್ವಲ್ಪ ಧೈರ್ಯ ನೋಡಿ, ಏನೋ ಒಂದು ಸ್ವಲ್ಪ ವಿಚಾರಿಸಿ ಅದೇನೋ ಹೋಗಿ ಸ್ವಲ್ಪ ಬಗೆಹರಿಸ್ಕೊಡೋಣ. ಅದಕ್ಕೆ ಹೊರಟಿದ್ದೀನಿ. ಹಿಂಗೆಲ್ಲ ಆಯ್ತಪ್ಪ ಅಂತ ಹೇಳ್ತಾ ಇದ್ಲು, ಅದಕ್ಕೆ ಇವಾಗ ಹೋಗ್ಬೇಕು, ಹೊರಟಿದ್ದೀನಿ. ಇವಾಗ ಸ್ವಲ್ಪ ಏನೋ ಕೆಲಸ ಬೇರೆ ಇತ್ತು, ಹುಡುಗರು ಬೇರೆ ಇದ್ದಾವೆ, ಅದು ಕೆಲಸಗಳೆಲ್ಲ ಇವತ್ತೇ ಕೆಲಸ ಜಾಸ್ತಿ. ನನಗೆ ಬೇಜಾರು, ಅವಳಿಗೆ ಹಿಂಗೆ ಆಗ್ಬಿಟ್ಟೈತಿ, ಅವಳು ಬೇಜಾರಾಗ್ಬಿಟ್ಟವಳು ಅಂದರೆ ನನಗೂ ಬೇಜಾರು ಕಣಮ್ಮ. ಅದಕ್ಕೇ ಹೋಗ್ತೀನಿ, ಇವಾಗ ಹೊರಟಿದ್ದೀನಿ. ಇವಾಗ ಹೋಗಿ ಅದೇನು ಬಗೆಹರಿಸ್ಕೊಂಡು ನೋಡಿ ಹೇಳಿ ಬರ್ತೀನಿ. ಇವಾಗ ಹೋಗ್ತೀನಿ, ಹೊರಡ್ತಾ ಇದ್ದೀನಿ ನಾನು. ಹಾಂ ಸರಿ ಅಣ್ಣ, ಆಯ್ತು. ಸರಿ ಸರಿ. ನಾನು ಕ್ಲೋಸ್ ಮಾಡಿ ಒಂಥರ ಮರ್ಯಾದೆ ಓದಂಗೆ ಹೋಗೋದು. ಹೆಂಗೆ ಇವಾಗ ಅಂಗಡಿ ಏನು ಬಾಕ್ಲಾಕಲ್ಲ ನಾನು. ಹೆಂಗೆ ನನ್ನ ತಂಗಿನೇ ಮಾಡ್ಕೊಂತಾಳೆ, ನಾನು ನನ್ನ ಗಂಡ ಇಲ್ಲೇ ಕೆಲ್ಸಕ್ಕೆ ಬರ್ತೀವಿ. ಅವಳು ಬಂದಮೇಲೆ ನಾನು ಅವಳು ಮಾಡ್ತೀನಿ. ನಮ್ಮಯ್ಯಪ್ಪ ಮನೆಯಾಗಿರಲಿ, ಅವಳು ಅಷ್ಟೇ ವಯಸ್ಸಾಗಿ ತಮ್ಮ ಕೈಲಿದ್ದಳ ಕಾಲಕ್ಕೂ ಕಮಕ್ಕಾಗಲ್ಲ, ನಾನೇ ಮಾಡ್ಕೊಂಡು ಹೋಗ್ತೀನಿ. ಇವನ ಎದುರಿಗೆ ಹೆಂಗೋ ಬಾಕ್ಲಾಕ್ತಂಗೆ ಮಾಡ್ತೀವಿ ಇವಾಗ. ಯಾಕೆ ಬಾಕ್ಲಾಕ್ಬೇಕು ಅವಳು ಅದಕ್ಕೆ, ಮತ್ತೆ ಇವನ ಎದುರಿಗೆ ಯಾಕೆ ಬಾಕ್ಲಾಕ್ತಂಗೆ ಮಾಡ್ಬೇಕಣೆ ಮಾಡೇ ಅಂತ ಹೇಳಿ. ರುದ್ರೇಶಣ್ಣಯ್ಯ ನನ್ನ ತಂಗಿಗೆ ಏನು ಬೇಕಾದ್ರೂ ಹೆಲ್ಪ್ ಮಾಡ್ಕೊಡು. ಇವಣ್ಣ ಇರೋದ್ರಿಂದನೇ ವಾಸೆ ಮರಾಯಿಸುತ್ತವಂತೆ ಎಲ್ಲಿದ್ದ ಏನು ಯೋಟ್ ಹೆಲ್ಪ್ ಮಾಡ್ತಾನಂಗೆ ಎಲ್ಲ ಆದ್ಕೋನು. ಎಷ್ಟೇ ಆಗಲಿ ನಮ್ಮ ಶೇಷಿನ ಭಾಳ ದಿಸ್ತಿಂದ ಇಷ್ಟಪಟ್ಟವನಲ್ಲ ಅಪ್ಪ, ಅದಕ್ಕೆ. ಏನು ರೇಣುಕಕ್ಕ ಫುಲ್ ಖುಷಿಯಾಗಿದೆಯಾ ಇವತ್ತು? ಫುಲ್ ಖುಷಿಯಾಗಿದ್ದೀನಪ್ಪ. ಅಂಗಡಿ ಏನು ಕ್ಲೋಸ್ ಮಾಡಲ್ಲ ಕಣರೋಗು. ನನ್ನ ತಂಗಿ ಮಾಡ್ತಾಳೆ. ನನ್ನ ತಂಗಿ ಅವಳು ಇವಾಗ ಅಂಗಡಿ ಅವಳೇ ಮಾಡ್ತಾ ಇದ್ದಾಳೆ. ಯಾಕಂತಂದರೆ ಅವಳು ಇವಾಗ ಏನೂ ಕೆಲಸ ಇಲ್ಲ ನನ್ನ ತಂಗಿಗೆ, ನಾನೇ ಮಾಡ್ಕೊಂಡು ಹೋಗ್ತೀನಿ ಬಿಡಕ್ಕಂತ ಹೇಳವಳೆ. ಅವಳೆಲ್ಲ ಇವಾಗ ನನ್ನ ಅಂಗಡಿ ತಗೊಂಡು ಅವಳೇ ಮಾಡ್ಕೊಂಡು ನಾನು ಇಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಅಂಗಡಿ ಕ್ಲೋಸ್ ಮಾಡಲ್ಲ ಕಣೋ. ಇವಾಗ ನಾವು ಕೆಲಸ ಮಾಡ್ತೀವಿ ಇನ್ಮೇಲಿಂದ. ನಾನು ಅಂಗಡಿ ಇಲ್ಲೇ ಇರುತ್ತೆ, ಕ್ಲೋಸ್ ಮಾಡೋದಿಲ್ಲ. ನಾನು ಕ್ಲೋಸ್ ಮಾಡೋಣ ಅಂದ್ಕೊಂಡೆ. ಹೌದೇನು ಬಿಡತ್ಲಾಗ. ನಮ್ಮ ಮನೆಯಿಂದ ಇಕ್ಕಿದ್ರಪ್ಪ ತೆಗೆದ್ರು ಅಂತೇಳಿ ಆಡ್ಕೊಂತಾರೆ ಬಿಡು. ಹೆಂಗ ಮಾಡ್ಕೊಂಡು ಹೋಗು, ಮಾಡ್ಕೊಂಡು ಹೋದ್ರತ್ತು ಯಾವುದು ಇರಲ್ಲ, ಆರಾಮ ಮಾಡ್ಕೊಂಡು ಹೋಗ್ಬೋದು. ಇವಾಗ ಹಂಗಾರೆ ನಿನ್ನ ತಂಗಿ ತಾಂಡೈತಿ ಇವ ಅಂಗಡಿನ. ನಮ್ಮ ತಂಗಿ ತಾಂಡೈತೆ. ನನ್ನ ಬಜಾರಿ ಅಂತಾನಲ್ಲ, ಮತ್ತು ಬಜಾರಿ ಆಗಿದ್ಕು ನಾನು ಸೋಲ್ಬಾರ್ದು. ಬಜಾರಿ ಹೆಂಗ್ಸು ಅಂತಲೇ ನಾನು ಹೆಸರುವಾಸಿ ಆಗಿದ ಮೇಲೆ ನಾನು ಯಾಕೆ ಕ್ಲೋಸ್ ಮಾಡಲಿ? ನನ್ನ ತಂಗಿ ಇಲ್ಲೋ, ನನ್ನ ತಂಗಿ ನನಗಿನ್ನ ಆಟಗಾತಿ, ನನಗಿನ್ನ ಚಲಗಾತಿ. ನನ್ನ ತಂಗಿ ಎಂಥವಳಂತ ಇನ್ನೂ ಗೊತ್ತಿಲ್ಲ. ಅವ್ರ ಊರಾಗೆ ಇರೋದು, ವರ್ಷರ ಊರಾಗೇನೆ ನನ್ನ ತಂಗಿ ಇರೋದು. ಅದಕ್ಕೆ ಮತ್ತೆ ಅವನಿದ್ರಿ ನಾನೇ ಮಾಡ್ತೀನಿ ಕಣಕ್ಕ ಅಂತ ಹೇಳಿ ಹೇಳವಳೆ ನನ್ನ ತಂಗಿ. ಅವ್ನು ಕಾಲು ಯಾಕೆ ಹಿಡ್ಕೊಂಬನ, ಅವನು ಹಂಗೆ ಮೆರೆದೋದ. ಏನೋ ಒಂದಿಷ್ಟು ಕೇಳಿದ್ವಪ್ಪ ಸಹಾಯನ, ಮಾಡಲಿಲ್ಲ. ಅವನೇನು ಉದ್ಧಾರ ಆಗಲ್ಲ ಹೇಳು, ಹಾಳಾಗಿ ಹೋಗ್ತಾನೆ. ಆಗ ಇಷ್ಟೊಂದು ಮಾಡಬಾರ್ದು ಅಂದರೆ ಬಿಡಕ್ಕಾತ್ಲಾಗ ಹೋಗ್ಲಿ.
ಹೆಂಗೋ ಮಾಡ್ತಾ ಇದ್ದೀರಲ್ಲ ಮಾಡಿರಿ. ನನಗೆ ಸ್ವಲ್ಪ ಕೆಲಸ ಐತಿ, ಬರ್ತೀನಿ. ಹೆಂಗೋ ಮಾಡ್ತಾ ಇದ್ದೀರಿ ಮಾಡಿ. ಗೋ ಹೇಳು, ಅವ್ರು ಮಾಡಲ್ಲ, ಕ್ಲೋಸ್ ಮಾಡಲ್ಲ, ಮಾಡ್ತಾರೆ. ಇನ್ನು ಜೋರಾಗಿ ಮಾಡ್ತಾರೆ. ನನ್ನ ತಂಗಿ ಬರಲಿ, ಇನ್ನು ಸಖತ ಮಾಡ್ತಾಳೆ ವ್ಯಾಪಾರನ. ನಮ್ಮ ತಯ್ಯೋಳು ನನ್ನ ತಂಗಿಗೆ ಗೊತ್ತೈತೆ. ಎಲ್ಲ ಅವಳೆಲ್ಲ ಕಂಡವಳು, ಎಲ್ಲನ ಅವಳು ಏನು ಬೇಕಾದ್ರೂ ಮಾಡ್ತಾಳೆ ಅಂತವಳು ನನ್ನ ತಂಗಿ. ಮಾಡಲಿ ಬಿಡಕ್ಕ, ಮಾಡಲಿ ಬಿಡು. ಇವಾಗ ಗೊತ್ತಾಗುತ್ತೆ ಈ ವರ್ಷ ನನ್ನ ಮಗನಿಗೆ. ನಾವು ಹೋಗಿ ಕೇಳಿದ್ರು ಎಷ್ಟು ಮಾತಾಡ್ದ, ಹಂಗೆ ಕೇಳಿದಕ್ಕೆ ಎಂತೆಂಥ ಮಾತಾಡ್ದ. ಇಲ್ಲೋಪರ್ ನನ್ನ ಮಗುಗೆ ಇವಾಗ ಗೊತ್ತಾಗುತ್ತಕ್ಕ. ಇಲ್ಲಿ ಅದು ಅದಂಗೆ ಮಾಡ್ತೀವಿ, ನನ್ನ ತಂಗಿ ಬರಲಿ. ನೀವಿಬ್ರು ಬರ್ದಿಲ್ಲದಕ್ಕೆ 2 ದಿನ ಬೇಜಾರು. ಪ್ರೀತಿ ಏನಲ್ಲಿಕ್ಕೆ ಗಲಾಟೆ ಮಾಡಿದ್ನಂತಲ್ಲಮ್ಮ. ವರ್ಷಣ ಜಗಳ ಆಗಿ ಮನೆಗೆ ಬೇಡ ಹೇಳ್ಬಾರ್ದು, ಅದಕ್ಕೆ ಬರಲಿಲ್ಲ ನಾವು 2 ದಿವಸ. ಬಿಡತ್ಲಾಗೆ ಹೋಗ್ಲಿ ಅಂತೇಳಿ ಬೇಜಾರಾಗಿ ಸುಮ್ಮನಾಗ್ಬಿಟ್ಟೆ ನಾನು. ಎಲ್ಲೋಡಿಲಿ ಚಂಪನೂ ಅವಳು ನಮ್ಮ ಪಾರು ಸೇರ್ಕೊಬಿಟ್ಟು ಅವನು ಯಾವನು ಇನ್ನೊಬ್ಬ ಬಂದಿದ್ದ, ಅವ್ರ ಫ್ರೆಂಡ್ ಯಾವನು ಅಂತೆ ಅವನು. ಅವ್ರ ನನ್ನ ನಂಬರ್ ತೊಗೊಬಿಟ್ಟು ಅವನ ಹತ್ರ ಫೋನ್ ಮಾಡಿಸಿ ಲಿಕ್ಕಿ ಗನ್ಮನ ಬರೋ ಥರ ಆಗಲೆಲ್ಲ ನನ್ನ ಫೋನಿಗೆ ಫೋನ್ ಮಾಡೋದು. ಎಲ್ಲಿದೆಯಾ ಪ್ರೀತಿ, ಅಂಗಡಿ ಹತ್ರ ಇದೆಯಾ, ಎಲ್ಲಿದೆಯಾ ಅಂತ. ಅವಳು ನನ್ನ ಇಲ್ಲಿ ಅಂಗಡಿಯಿಂದ ಕೆಲಸ ಬಿಡಿಸಿದ್ರೆ ಅವಳಿಗೆ ಕೆಲಸ ಸಿಗುತ್ತೆ. ಅಲ್ಲಿ ಅವಳು ಗಂಡ ಹೆಂಡತಿ ಜಗಳ ಮಾಡ್ಕೊಳ್ಳೋದ್ರಿಂದ ಅವಳಿಗೆ ಅನುಕೂಲ ಆಗುತ್ತೆ. ಇಬ್ಬರು ಸೇರ್ಕೊಂಡು ನೋಡೋಣ ಹಿಂಗೆ ಮಾಡಿದ್ದಾರೆ. ಅವಳು ಇಲ್ಲಿ ಕೆಲ್ಸಕ್ಕೆ ಸೇರ್ಕೋಬೇಕಂತೆ, ಅದಕ್ಕೆ ಹಿಂಗೆ ಮಾಡಿದಾಳೆ ನೋಡಿ. ಅವ್ರು ಇರ್ತಾರೆ ಯಪ್ಪ. ಸರಿಯಾಗೆಲ್ಲ ಕಂಡಿಡ್ದು ಸರಿಯಾಗಿ ಜಗಳ ಮಾಡಿ ಎಲ್ಲನ ಸರಿಯಾಗಿ ಗಲಾಟೆ ಮಾಡಿದ್ವಿ. ಆವಾಗ ಸುಮ್ಕಾದ್ರು ನೋಡು. ಹೌದೇನು? ನನಗೆ ನಮ್ಮ ಮೃತಮ್ಮಂಗಂತೂ ರಾತ್ರಿ ಅಪ್ಪಾಜಿ ಹಿಂಗೆ ಆಯ್ತು ಕಣಪ್ಪಾಜಿ ಅಂತೂ ನನಗಂತೂ ಬಲ್ ಬೇಜಾರಾಯಿತು. ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ. ನನ್ನ ಒಂದು ಮಾತಾದರೂ ಹೇಳಿಲ್ಲ ನೀನು. ಆಮೇಲೆ ಆ ಹುಡುಗಿ ನಾನು ಚಂಪನ್ ನಾನು ನೋಡ್ಕೊಂತಿದ್ದೆ, ಸರಿಯಾಗಿ ಹೇಳ್ತಿದ್ದೆ ಹುಡುಗಿಗೆ. ನನ್ನ ಒಂದು ಮಾತಾದರೂ ಹೇಳಿಲ್ಲಮ್ಮ ನೀನು. ಇಲ್ಲ ಅತ್ತೇನೂ ಶೌರ್ಯ ಅವರು ಎಲ್ಲ ಹೋಗಿದ್ರು ಹೇಳೋಣ. ಎಲ್ಲರೂ ಬಂದು ಎಲ್ಲರೂ ಸರಿಯಾಗಿ ಗಲಾಟೆ ಮಾಡಿದರು. ಸರಿಯಾಗಿ ಗಲಾಟೆ ಮಾಡಿ ಚೆನ್ನಾಗಿ ಹೊಡೆದು ಅವ್ರಿಗೆ ಇನ್ನೊಂದ್ಸತಿ ಏನೋ ಹಿಂಗೆ ಮಾಡಿರಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತೇಳಿ ಸರಿಯಾಗಿ ಅದ್ರಿಸಿದ್ವಿ. ಇವಾಗಲೇ ಕೊಡೋಣ ಅಂತ ಇದ್ವಿ. ಬಿಡತ್ತ ಅಂತ ಹೇಳಿ ಸುಮ್ಕಾದ್ವಿ. ಬಿಡತ್ತ ಹೋದ್ರು ಹೋಗ್ಲಿ ಅಂತ ಹೇಳಿ ಸುಮ್ಮನಾಗಿದ್ದೀವಿ. ಇನ್ನೊಂದ್ಸತಿ ಏನಾನ ಇಂಥ ಮಾಡಿ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದೀನಿ. ಇಂಥವ್ರಿಗೆಲ್ಲ ಸರಿಯಾಗಿ ಕಂಪ್ಲೇಂಟ್ ಕೊಟ್ಟು ಬೆಂಡೆತ್ತಿಸ್ಬೇಕು. ಇನ್ನೊಂದ್ಸತಿ ಇಂಥ ಮಾಡೋದಿಲ್ಲ. ಅದು ಯಾವ ಲೋಪರ್ ನನ್ನ ಮಗ ಮಾಡ್ದವನು. ಯಾಕೋ ಬಂದಿರಲಿಲ್ಲಪ್ಪ 2 ದಿವಸ ಪ್ರೀತಿ ಪ್ರೇಮ. ಸ್ವಲ್ಪ ಕೆಲಸ ಇತ್ತಣ್ಣ ಮನೆ ಹತ್ರ, ಅದಕ್ಕೆ ಬರಲಿಲ್ಲ. 2 ದಿನ ರಜಾ ಮಾಡಿದ್ವಿ. ಏನೋ ಬಿಗಿತಾ ಇದ್ಲಲ್ಲೋ ಆ ಬಜಾರಿ. ಅಲ್ಲ ನಿಮ್ಮೂರೇ ಅಂತೆ, ಅವ್ರ ತಂಗಿ ಯಾರೋ ಅವರೇ ಮಾಡ್ತಾರಂತಪ್ಪ. ಕ್ಲೋಸ್ ಮಾಡಿಬಿಡಕ್ಕ, ನಾನೇ ಮಾಡ್ತೀನಿ ಅಂತ ಹೇಳೋರಂತೆ. ಅವ್ರ ತಂಗಿ ಅವರೇ ಮಾಡ್ಕೊಂಡು ಹೋಗ್ತಾರಂತೆ ಇನ್ಮೇಲಿಂದ. ಅಕ್ಕ ಯಾವುದೇ ಕಾರಣಕ್ಕೂ ನೀನು ಕ್ಲೋಸ್ ಮಾಡಬೇಡ ಅಂತೇಳಿ ಏನೋ ಹೇಳೋಣಂತೆ. ಚೆನ್ನಾಗಿ ಸಾವ್ಕಾರಂತೆ. ನಿಮ್ಮೂರೇ ಅಂತೆ ಅವ್ರ ತಂಗಿದು. ಅವಳು ಇದ್ದಾಳೆ, ಅವಳು ಊರು ಬಜಾರಿ. ಇವಳು ಅವಳೇನೆ, ಅವ್ರ ತಂಗಿನೂ ಅವಳೇನೆ, ತಂಗಿ ಮಗಳೂ ಅವಳೇನೆ. ಅವಳದಂತ ಹೇಳ್ಬಾರ್ದು ಅಂತಾರೆ, ವಿಚಿತ್ರ ಬಾಳು. ಅಯ್ಯೋ ಇವ್ರೇನೇನು ದೊಡ್ಡ ಇದು ಅಂತಲ್ಲ. ಅಯ್ಯೋ ತಗ ದೊಡ್ಡದಾಗಿ ಹೇಳ್ಕೊಂಡ್ಲ ನನ್ನ ತಂಗಿ ಅಂತ ಹೇಳಿ. ಅವಳೆ ಅಂತ ಕಚಡ ಲೋಪರ್ ಅಂತ ಗೊತ್ತಿಲ್ಲ ಇವಳಿಗೆ. ನಾನು ಓಹೋ ಮಾಡಲಿ ಸುಮ್ಮನಿರು. ಇವಳು ಅಡ್ರಾಕಿದ್ದು ಸಾಕು. ಅವಳು ಅಡ್ರಾಕ್ಲೇಳು. ಅವಳು ಹೆಂಗೆ ಮಾಡ್ತಾಳೆ ನೋಡೋಣ. ಅವಳು ಇವಳಿಗಿನ್ನ ಹುಟ್ಟು ಬಜಾರಿ. ಅವಳೇನೆ ಏನಾದರೂ ಮಾಡ್ಕೊಂಬ್ಲೇಳು ಬಿಡು. ಅವಳು ಮಾಡ್ಲೇಳು, ಮಾಡೋರೆಲ್ಲ ಮಾಡ್ಲೇಳು. ನಾನೇನು ತಲೆ ಕೆಡಿಸ್ಕೊಂಬಲ್ಲ. ನನಗೆ ದೇವ್ರಿದ್ದಾನೆ, ದೇವ್ರು ಕಾಪಾಡ್ತಾನೆ. ಮಾಡೋರೆಲ್ಲ ಮಾಡ್ಕೊಂಡು ಹೋಗ್ಲೇಳು. ಅವಳು ತಂಗಿ ಮಾಡ್ತಾ ಇಲ್ಲ, ಬರ್ತಾಳೆ. ಅವಳದು ಅಲ್ಲಿ ಮಗಳು ಜೀವನ ಸರ್ ಮಾಡಿದ್ರೆ ಸಾಕಪ್ಪ ಅನ್ನಂಗೆ ಆಗೈತೆ. ಇಲ್ಲೋದೆಲ್ಲ ಅವಾಂತರ ಮಾಡ್ಕೊಂಡು ಕುಕ್ಕೊಂಡವಳೆ ಮಗಳು ನೋಡ್ದಲ್ಲೇ ಅಂಗಡಿ ಮಾಡೋದಕ್ಕೆ ಬರ್ತಾಳಂತ. ಎಂತೆಂಥವ್ರು ಇರ್ತಾರಪ್ಪ. ಹೇಳು. ಏನೆಂತಂದ್ರೂ ಜನಗಳು ಸರಿ ಇರೋದಿಲ್ಲ. ಎಂತೆಂಥ ಜನ ಇರ್ತಾರೆ ಅನ್ಸುತ್ತೆ. ಅವಳು ಬೇರೆ ಇವಾಗ ಇನ್ನು ಅಡ್ರಾಕ್ತಾಳಂತೆ. ಮಾಡಲಿ ಅವಳೊಬ್ಳು. ಇವಾಗ ನೀನು ಬೈಕ್ಯಂಬೋದು ನಾವು ಕೇಳಿವಿ. ನಾವು ಕೇಳಿದಾಗ ಒಂದು ಈಟನ ಹೆಲ್ಪ್ ಮಾಡಲಿಲ್ಲ, ನನ್ನ ತಂಗಿ ಮಾಡ್ತಾಳೆ ಈಗ ಅಂತ ನಿನ್ನ ಮೇಲೆ ಇವಾಗ ಸಿಟ್ಟು. ಹೆಲ್ಪ್ ಮಾಡಲಿಲ್ಲ ಅಂತ ಮಾಡಲ್ಲ ನಾನು. ಅಂಥವ್ರಿಗೆ ಮಾತ್ರ ಮಾಡಲ್ಲ ನಾನು ಯಾವತ್ತೂ. ಅಂಥವ್ರಿಗೆ ಯಾಕೆ ಮಾಡ್ಬೇಕು? ನನಗೆ ಮಾಡಲ್ಲ ಅಂಥವ್ರಿಗೆ ಮಾತ್ರ ನಾನು. ನಾನು ನೋಡು, ಏನೇ ಅಂದ್ರೆ ನಾನು ಅಂಥವ್ರನ್ನ ಮಾತಾಡ್ಸೋಕೆ ಹೋಗಲ್ಲ, ಅಂಥವ್ರ ಸವಾಸಕ್ಕೆ ಹೋಗಲ್ಲ ನಾನು. ಈ ಬಜಾರಿ ಮಾಡಿ ಸಾಕು ಅಂತ ಇನ್ನೊಬ್ಳು ಅವಳು ತಂಗಿ ಬಜಾರಿ ಅವಳು ಬರ್ತಾ ಇದ್ದಾಳಂತೆ ಶಶಿಕಲಾ ಅಂಗಡಿ ಮಾಡೋದಕ್ಕೆ. ನೋಡೋಣ ಇವಳು ಇಷ್ಟರ ಮಟ್ಟಿಗೆ ಮಾಡಿದ್ಲು, ಅವಳು ಇಷ್ಟರ ಮಟ್ಟಿಗೆ ಮಾಡ್ತಾಳೆ, ಅವಳು ಏನು ಮಾಡ್ತಾಳೆ ಅಂತೇಳಿ. ಅವಳು ನಾನು ಮಾಡ್ಕೊಂತೀನಿ ಕ್ಲೋಸ್ ಮಾಡಬೇಡ ಅಂತ ಹೇಳೋಗಳಂತೆ. ಕ್ಲೋಸ್ ಮಾಡೋಕ್ಕಂತ ಅದೇ ರೆಡಿ ಆಗಿದ್ಲು ಈ ಅಮ್ಮ. ಇವಾಗ ಅವ್ರ ತಂಗಿ ಹೇಳಿದ್ದಕ್ಕೆ ಕ್ಲೋಸ್ ಮಾಡಲ್ವಂತೆ. ನೋಡ್ತಾ ಇರ್ರಿ, ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.